ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸುತ್ತಿರುವ ವಿದ್ಯಾರ್ಥಿಗಳು ಹಾಗೂ ರೈತರು ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಜಿಲ್ಲಾ ಕೇಂದ್ರಕ್ಕೆ ಪ್ರಯಾಣಿಸುತ್ತಿದ್ದು ಸಾರಿಗೆ ಸಂಪರ್ಕ ವ್ಯವಸ್ಥೆಯು ಬಹಳ ಕುಂಠಿತವಾಗಿದೆ. ಆ ಕಾರಣ ವಿದ್ಯಾರ್ಥಿಗಳಿಗೆ ಕಾಲೇಜುಗಳಿಗೆ ಹೋಗಿ ಬರಲು ಬಹಳ ತೊಂದರೆ ಆಗುತ್ತಿದೆ ಮತ್ತು ಸಾರ್ವಜನಿಕರಿಗೆ ಅಷ್ಟೇ ತೊಂದರೆಯಾಗುತ್ತಿದೆ. ರೈತರಿಗೆ ಬಹಳ ಸಮಸ್ಯೆಯಾಗುತ್ತಿದೆ. ಹೊಸಪೇಟೆಗೆ 2 ಬಾರಿ ತಡೆರಹಿತ ಸಾರಿಗೆ ಬಸ್ ಸಂಚರಿಸುತ್ತಿದ್ದು ಆದರೆ ಕೆಲ ತಿಂಗಳ ಕಾಲ ವಾಹನ ಸಂಚಾರ ಸ್ಥಗಿತವಾಗಿದೆ. ಪುನಃ ಈ ಮಾರ್ಗದ ವಾಹನಗಳನ್ನು ಸಂಚರಿಸಲು ಅವಕಾಶ ಮಾಡಿಕೊಡಬೇಕು ಎಂದು ರೈತ ಸಂಘಟನೆ ಬೇಡಿಕೆಯಾಗಿರುತ್ತದೆ ಮತ್ತು ಕಾಶ್ಮೀರ ಘಟನೆ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತನಾಡಿದ್ದಾರೆ. ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಎಂದು ಇನ್ನು ಈ ಸಂದರ್ಭದಲ್ಲಿ ಒತ್ತಿ ಹೇಳಿದ್ದಾರೆ. ಈ ಕಾರಣಕ್ಕೆ ರೈತ ಸಂಘಟನೆಯ ತಾಲೂಕಾ ಅಧ್ಯಕ್ಷರು ಎಚ್ ಸಿದ್ದಪ್ಪ ಹಾಗೂ ಕಾರ್ಯದರ್ಶಿ ಶಿವರಾಜ್ ಎಚ್ ಇನ್ನು ಅನೇಕ ರೈತರ ಮುಖಂಡರುಗಳು ಸದಸ್ಯರು ಭಾಗವಹಿಸಿದ್ದರು. ವರದಿ ವೀರೇಶ್ ಎಚ್ ನಾಗಲಾಪುರ್, ವಿಜಯನಗರ ಜಿಲ್ಲಾ. ಒಂದು 10 ಸಾಕೋಣ, ಒಂದು 15 ಆಗ್ಯಾವ. ಕಾರಣವೇನೆಂದರೆ ನಾವು ತಾಲೂಕು ಅಧ್ಯಕ್ಷರು ದುಗ್ನು ಸಿದ್ದಪ್ಪ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ. ಇವಾಗ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ರೈತರು ಇವತ್ತು ಅಮಾಯಕರವರು ಇವತ್ತು ಅಲ್ಲಿ ಬೆಳೆ ಬೆಳೆದು ಗುಂಡಿಟ್ಟು ಕೊಲೆ ಮಾಡಿದ್ದಾರೆ. ಅನೇಕ ಜನ 26 ಮಂದಿ ಸತ್ತಿದ್ದಾರೆ. ನಮ್ಮ ಕನ್ನಡಿಗರು 3 ಜನ ಸತ್ತಿದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಏನು ಮಾಡ್ತಿದ್ದಾರೆ, ಅವರಿಗೆ ರಕ್ಷಣೆ ಕೊಟ್ಟು ಇವತ್ತು ಅಂತರ್ನ ಹುಡುಕಿ ಗುಂಡಿಟ್ಟು ಮೀಟಿ ಹೊಂದಬೇಕು. ಅದು ಅಧಿಕಾರ ಅವರಿಗೆ ಕೊಡಬೇಕು. ಅಂದರೆ ಪ್ರತಿಯೊಬ್ಬರಿಗೆ ಎಚ್ಚರಿಕೆ ಆಕತಿ. ಇವತ್ತು ಮಾಡಿದಂಗ ಹಿಂಗೆ ಹೋದಂಗೆ ಅಂದ್ರೆ ಯಾವುದು ಕಾರ್ಯರೂಪಕ್ಕೆ ಬರೋದಿಲ್ಲ. ಮತ್ತು ಅದೇ ರೀತಿಯಲ್ಲಿ ಇನ್ನೂ ಅನೇಕ ಜನ ಇವತ್ತು ಹೆಣ್ಮಕ್ಳು ಬಾಲ ಮಕ್ಕಳು ಅವರು ತಲೆ ತೆಕ್ಷಂಡೆ ಆಗಿರ್ಬೇಕು ವಿನ ತಮ್ಮ ಪಾಡಿಗೆ ತಾವು ಇದ್ರೂ ಅವರಿಗೆ ಇವತ್ತು ವಯಸ್ಸಾದ್ರೂ ಮೊಮ್ಮಕ್ಕಳ ಥರ ಇದ್ರೂ ಅನೇಕ ರೀತಿಯಲ್ಲಿ ಇವತ್ತು ಅವರಿಗೆ ಹಿಂಸೆ ಕೊಟ್ಟು ಈ ರೀತಿ ಮಾಡ್ತಾ ಇದಾರ. ಇವತ್ತು ಅವ್ರಿಗೆ ಕೂಡ ರಕ್ಷಣೆ ಕೊಡಬೇಕು. ಇವತ್ತು ತಲೆ ಎತ್ತಿ ಅದೇ ರೀತಿ ಇವತ್ತು ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ಮತ್ತು ಇದನ್ನ ಜಮ್ಮು ಕಾಶ್ಮೀರಲ್ಲಿ ಉಗ್ರ ಹೋರಾಟ ಅವರಿಗೆ ಇದನ್ನ ಮಾಡಿ ಸೆರೆ ಬಡಿಬೇಕು ಅಂತಂದು ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಕ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.